ಇಲ್ಲಿದ್ದೀರಾ? ಹಲೋ ಲವೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಲಾಸ್ಟ್ ಸಂಡೇ ಬೆಂಗಳೂರಿನಲ್ಲಿರುವಂತಹ ಕಬ್ಬನ್ ಪಾರ್ಕ್ನ ಬಾಲಭವನಕ್ಕೆ ಹೋಗಿದ್ವಿ. ಇಲ್ಲಿ ಎಂಟ್ರಿ ಫೀಸ್ ನೋಡೋದಾದರೆ ಅಡಲ್ಟ್ಸ್ಗೆ ಮತ್ತು 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಂಟ್ರೆನ್ಸ್ ಅಲ್ಲೇ ಮಾವಿನಕಾಯಿ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ಸೊ ಕಟ್ ಮಾಡಿಸ್ಕೊಂಡು ಉಪ್ಪು ಖಾರ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಡೋದ್ವಿ ಒಳಗಡೆ. ನಾನು ನನ್ನ ಮಗನ್ನ ಹೊರಗಡೆ ಕರ್ಕೊಂಡೋಗಿ ತುಂಬಾ ದಿನಗಳೇ ಆಗೋಯ್ತು. ಸೊ ಇದೊಂದು ಒಳ್ಳೆ ಒಕೇಶನ್ ಅಂತ ಹೇಳಿ ಇಲ್ಲಿ ಕರ್ಕೊ ಬಂದಿದ್ದೀನಿ. ಇಲ್ಲಿಗೆ ನಾನು ಮತ್ತೆ ನನ್ನ ಫ್ರೆಂಡ್ ಮಗಳು, ನನ್ನ ಮಗ ಎಲ್ಲರೂ ಸಂಡೇ ಲೀವ್ ಇರೋದ್ರಿಂದ ವಿಸಿಟ್ಗೆ ಹೋಗ್ತಾ ಇದೀವಿ. ಸೊ ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಈ ಬಾಲಭವನದಲ್ಲಿ ಮೇನ್ ಅಟ್ರಾಕ್ಷನ್ ಆ್ಯಂಡ್ ಫೇಮಸ್ ಅಂತಂದರೆ ಪುಟಾಣಿ ರೈಲು ಎಕ್ಸ್ಪ್ರೆಸ್ ಆ್ಯಂಡ್ ಬೋಟಿಂಗ್ ಆಟದ ಮೈದಾನ. ಈ ಪುಟಾಣಿ ರೈಲು ಮತ್ತು ಬೋಟಿಂಗ್ ಟಿಕೆಟ್ ತಗೋಬೇಕಾದ್ರೆ ಎಂಟ್ರೆನ್ಸಲ್ಲಿರುವಂತಹ ಟಿಕೆಟ್ ಕೌಂಟರಲ್ಲೇ ತಗೋಬೇಕು, ಒಳಗಡೆ ಇಲ್ಲಿ ಟಿಕೆಟ್ ಸಿಗಲ್ಲ. ಈ ಪುಟಾಣಿ ರೈಲು ಎಕ್ಸ್ಪ್ರೆಸ್ಗೆ ಅಡಲ್ಟ್ಸ್ಗೆ ಟಿಕೆಟು 30 ರೂಪೀಸು, 10 ಇಯರ್ಸ್ ಒಳಗಡೆ ಮಕ್ಕಳಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ 10 ಇಯರ್ಸ್ ಒಳಗಿನ ಮಕ್ಕಳಿಗೆ ಎಂಟ್ರೆನ್ಸ್ ಮಾತ್ರ ಫ್ರೀ ಇರುತ್ತೆ. ಹಾಗೆ ಬೋಟಿಂಗು ಅಷ್ಟೇ ಸೇಮು, ಅಡಲ್ಟ್ಸ್ಗೆ 30 ರೂಪೀಸು, 10 ವರ್ಷ ಒಳಗಿನ ಮಕ್ಕಳಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಿಯರ್ ಬೈ ನಾವು ವೀಕೆಂಡ್ ಹೋಗಿದ್ರಿಂದ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಅಷ್ಟು ಕ್ರೌಡ್ ಇರಲಿಲ್ಲ. ಮ್ಯಾನೇಜ್ ಮಾಡ್ಬೋದು ಮಕ್ಕಳನ್ನ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಅಂದರೆ ಕಬ್ಬನ್ ಪಾರ್ಕ್ ಅಂತಲೇ ಹೇಳ್ಬೋದು. ಮಗ ಬೋಟಿಂಗ್ ಆಡಲ್ಲ, ಭಯ ಆಗುತ್ತೆ ಅಂತ ಹೇಳ್ತಿದ್ದ. ಆಮೇಲೆ ಕನ್ವಿನ್ಸ್ ಮಾಡಿ ಹೇಗೋ ಒಪ್ಪಿಸ್ದೆ. ಬೋಟಿಂಗ್ ಹತ್ರ ಮಕ್ಕಳಿಗೆ ಲೈಫ್ ಜಾಕೆಟ್ ಕೊಡ್ತಾರೆ. ದೊಡ್ಡವರಿಗೂ ಈ ಲೈಫ್ ಜಾಕೆಟ್ ಕೊಟ್ಟಿದ್ರೆ, ಈ ಸರ್ವಿಸ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ರೆಡಿನಾ? ರೆಡಿ ಏನು? ಗೆಟ್ ರೆಡಿ. ಇದು ಇಬ್ರು ರೆಡಿ ಏನು?
ಅದಾದಮೇಲೆ ಬಾಲವನ ಪಾರ್ಕಲ್ಲಿ ಎಂಟ್ರಿ ಪ್ರೈಸು 5 ರುಪೀಸ್ ಒಬ್ಬರಿಗೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿನ ಒಂದು ಟಿಕೆಟ್ ಪ್ರೈಸಸ್ ತುಂಬಾ ಕಡಿಮೆ ಇತ್ತು. ಎಲ್ಲ ಗೇಮ್ಸ್ ಆಟ ಆಡಿಕೊಂಡು ಲಾಸ್ಟಲ್ಲಿ ಕಬ್ಬನ್ ಪಾರ್ಕ್ ಒಳಗಡೆ ಹೋಗಿ ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ವಾಪಸ್ ಬಂದ್ವಿ. ಬರುವಾಗ ಹೊರಗಡೆ ಕರೆಕ್ಟ್ ಟೈಮ್ಗೆ ಪಪ್ಪೆಟ್ ಶೋ ಕೂಡ ಸ್ಟಾರ್ಟ್ ಆಯಿತು. ಬನ್ನಿ ಚಿಕ್ಕು. ಚಿಕ್ಕು ಕೊಟ್ಬಿಡಿ ಅಂಕಲ್ಗೆ, ಕೊಟ್ಬಿಡಿ ಅಂಕಲ್ಗೆ. ಕೊಡು, ನಾನೇ ಕೊಡ್ಲಿರ. ಕೊಡು. ಓ ಮೈ ಗಾಡ್, ಈ ಪಪ್ಪಟ್ ಶೋ ಅಂತೂ ನಮ್ಮ ಮಕ್ಕಳೆಲ್ಲ ಎಲ್ಲ ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿದ್ವಿ. ಈ ಮಕ್ಕಳು ಮಾತ್ರ ಅಲ್ಲ, ಮಕ್ಕಳ ಜೊತೆ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅವತ್ತಿನ ಒಂದು ದಿನ ಸೂಪರ್ ಆಗಿ ಹೋಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.